ಚಂದಪ್ಪ ಗೌಡರ ಸಾವು ಒಬ್ಬ ವ್ಯಕ್ತಿಯ ಸಾವು ಮಾತ್ರ ಅಲ್ಲ, ಕೆಲವು ಸತ್ಯಗಳ ಸಾವು ಕೂಡ. ಬಹಳಷ್ಟು ರಹಸ್ಯಗಳು ಕೂಡ ಚಂದಪ್ಪ ಗೌಡರ ಜೊತೆಯಲ್ಲೇ ಹೊರಟೋಗಿದ್ದಾವೆ ಅಂತ ನನ್ನ ಅನಿಸಿಕೆ. ಕೆಲವೊಂದನ್ನ ಹೇಳ್ಕೊಳಕ್ಕಾಗಲ್ಲ, ಅರ್ಗಿಸ್ಕೊಳಕ್ಕಾಗಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಕೆಲವರು ವ್ಯಕ್ತಿಗಳು ಇರ್ತಾರೆ. ನನಗನ್ಸುತ್ತೆ, ಯಾಕೆ ಅಂತಂದ್ರೆ ಚಂದಪ್ಪ ಗೌಡರು ಆ ಪ್ರದೇಶದಲ್ಲಿ ಜೀವಿಸಿದಂಥವ್ರು, ಅಲ್ಲೇ ವ್ಯವಹಾರಗಳನ್ನ ಮಾಡಿದಂಥವ್ರು, ಅಲ್ಲಿಯ ಕೆಲವು ಬಲಿಷ್ಠ ಶಕ್ತಿಗಳ ಜೊತೆಯಲ್ಲಿ ಇದ್ಕೊಂಡೇ ಅವ್ರದ್ದು ಏನೋ ಕಾಂಟ್ರಾಕ್ಟು ಮತ್ತೊಂದು ಮರದೊಂದು ಮಾಡಬೇಕಾಗ್ತದೆ. ಅವೆಲ್ಲ ಮಾಡಿರ್ತಾರೆ, ಎಲ್ಲವನ್ನ ಹತ್ತಿರದಿಂದ ಗಮನಿಸಿರ್ತಾರೆ, ಕೆಲವೊಂದನ್ನ ನೋಡಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ಯಾರಿಗೂ ಹೇಳದ ಸ್ಥಿತಿ ಇದ್ದಿರ್ಬೋದು. ಇವತ್ತು ಪ್ರತಿಭಟನೆ ನಡೀತಾ ಇದೆ, ಆದರೂ ಕೂಡ ಕೆಲವೊಂದನ್ನ ಓಪನ್ ಆಗಿ ಹೇಳಕ್ಕಾಗದಂಥ ಸ್ಥಿತಿ ಚಂದಪ್ಪ ಗೌಡ್ರದ್ದು ಇದ್ದಿರ್ಬೋದು. ಚಂದಪ್ಪ ಗೌಡರ ಸಾವು ಒಬ್ಬ ಸಾಮಾನ್ಯ ವ್ಯಕ್ತಿಯ ಸಾವು ಮಾತ್ರ ಅಲ್ಲ, ಒಬ್ಬ ಸಾಮಾನ್ಯನ ಎದೆ ಒಳಗಡೆ ಇದ್ದಂತಹ ಸತ್ಯಗಳ ಸಾವು, ನೋಡಿದ ಕೆಲವು ರಹಸ್ಯಗಳ ಸಾವು, ಒಬ್ಬ ಸಾಕ್ಷಿಯ ಸಾವು ಅಂತಾನೆ, ವಿಟ್ನೆಸ್, ಒಬ್ಬ ಸಾಕ್ಷಿಯ ಸಾವು. ಇದನ್ನ ನಾವು ಗಮನಿಸಬೇಕು. ಇದನ್ನ ಹೋರಾಟಗಾರರು ಕೂಡ ಬಹಳ ಸೂಕ್ಷ್ಮವಾಗಿಯೇ ತಗೋಬೇಕು. ಹೋರಾಟದಲ್ಲಿ, ಕೋರ್ಟಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕಾದ್ರೆ ಈ ಸಾಕ್ಷಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತಾನೆ. ಆ ಸಾಕ್ಷಿಗಳೇ ಇಲ್ದಂಗೆ ಆಗ್ಬಿಟ್ರೆ, ಆತ ಮಾತನಾಡ್ದಂಗೆ ಮಾಡಿಬಿಟ್ರೆ, ಆತನೇ ಹೊರಟೋಗ್ಬಿಟ್ರೆ, ಅರ್ಧ ಕೆಲಸವನ್ನ, ಅರ್ಧ ಪ್ರಕರಣವನ್ನ ಗೆದ್ದಂತೆನೆ. ಹಾಗಾಗಿ ಅಪೋಸಿಟ್ ಇರುವಂತಹ ವ್ಯಕ್ತಿಗಳು ಎಷ್ಟೇ ಬಲಿಷ್ಠರಿದ್ರೂ ಕೂಡ ಅವರೊಳಗೊಂದು ಅಳುಕಿದ್ದೇ ಇರುತ್ತೆ. ಈ ಸಾಕ್ಷಿ ಯಾವಾಗಾದ್ರೂ ಬಾಯಿ ಬಿಟ್ಬಿಡ್ತಾನೆ ಅಂತ ಹೇಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಕೆಲವು ಸಲ ಸಾವುಗಳನ್ನ ಕೆಲವರು ಸಂಭ್ರಮಿಸ್ಬಿಡ್ತಾರೆ. ಅದು ಅಮಾನವೀಯವಾದಂತಹ ವರ್ತನೆ ಅಂತ ಗೊತ್ತಿದ್ದು ಕೂಡ ತಮ್ಮ ಉಳಿವಿಗೋಸ್ಕರ ಹಲವು ಜನರ ಸಾವುಗಳನ್ನ ಸಂಭ್ರಮಿಸೋದನ್ನ ನಾನು ಕಂಡಿದ್ದೇನೆ. ಇಲ್ಲಿ ಇದ್ರ ಮಧ್ಯದಲ್ಲಿ ಇನ್ನೊಂದು ಮಾತು, ಚಂದಪ್ಪ ಗೌಡ ಅವರ ಸಾವಿಗೆ ಕೆಲವು ಆರೋಗ್ಯದ ಕಾರಣಗಳು ಕಾರಣ ಅಂತ, ಅನಾರೋಗ್ಯ ನಿಜವಾದ ಕಾರಣ ಅಂತ ನಾನು ನಂಬಿದ್ದೇನೆ. ಅದರ ಆಚೆ ಬೇರೆ ಯಾವುದೇ ಕಾರಣ ಇರಲಾರ್ದು ಅಂತಲೂ ಕೂಡ ಗ್ರಹಿಸ್ತೇನೆ. ಈ ಸಂದರ್ಭದಲ್ಲಿ ನಾವು ಗಂಭೀರವಾಗಿ ಒಂದು ಹೋರಾಟ ಮಾಡುವಾಗ ಇದನ್ನು ಪ್ರತಿ ಸಲನೂ ನಾವು ಇಲ್ಲೆಲ್ಲೋ ಒಂದ್ ಕಡೆ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ದಾಖಲೆಗಳಿದ್ರೆ ನಾವು ಮಾತಾಡ್ಬೋದು. ದಾಖಲೆನೇ ಇಲ್ದಿದ್ದಾಗ ನಾನು ಮಾತಾಡಿದ್ರೆ ಲೂಸ್ ಟಾಕ್ ಆಗ್ಬಿಡುತ್ತೆ. ಆ ಥರದ್ದು ಮಾತಾಡಬಾರ್ದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಯಾಕೆಂತಂದ್ರೆ ಇದೊಂದು ಹೋರಾಟ, ರಣರಂಗದಲ್ಲಿ ನಾವು ಏನೇನೋ ಕೌಲತ್ಕೊಳ್ಳಕ್ಕಾಗಲ್ಲ, ಏನೇನೋ ಸುದ್ದಿಗಳನ್ನ ಬಿಡಕ್ಕಾಗಲ್ಲ. ಮಾಮೂಲಿ ಮನುಷ್ಯರ ಥರ ನಾವು ಮಾತಾಡುವಂಥದ್ದಲ್ಲ. ನಾವು ಮಾಮೂಲಿ ಮನುಷ್ಯರೇ, ಆದರೆ ಹೋರಾಟದಲ್ಲಿ ಇದ್ದವನಿಗೆ ಒಂದು ಬಾಧ್ಯತೆ ಇರುತ್ತೆ, ರೆಸ್ಪಾನ್ಸಿಬಲ್ ಆಗಿರಬೇಕಾಗತ್ತೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಗುಂಪನ್ನು ನಡೆಸುವಾಗ ನಾವೇನೇನೋ ಮಾತಾಡ್ಲಿಕ್ಕಾಗಲ್ಲ. ಖಂಡಿತವಾಗ್ಲೂ ಅವರನ್ನ ಬಹಳಷ್ಟು ವರ್ಷಗಳಿಂದ ಕೆಲವು ಅನಾರೋಗ್ಯ ಸಮಸ್ಯೆಗಳು ಬಾಧಿಸ್ತಾ ಇದ್ವು ಅಂತ ಹೇಳ್ಪಟ್ಟಿದ್ದೇನೆ. ಮತ್ತೆ ಅದರ ಜೊತೆಯಲ್ಲಿ ನ್ಯಾಯ ಸಿಗದೇ ಇರುವಂತಹ ಒಂದು ಮನಸ್ಥಿತಿ, ಮಗಳು ತನ್ನ ಕಣ್ಣು ಮುಂದೆ ತೀರೋಗಿರುವಂಥದ್ದು, ಅತ್ಯಾಚಾರಕ್ಕೊಳಗಾಗಿ ತೀರೋಗಿರುವಂಥದ್ದು, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಆವತ್ತಿನ ವೈದ್ಯರ ನಡವಳಿಕೆ, ಆವತ್ತಿನ ಆ ತನಿಖಾಧಿಕಾರಿಯ ನಡವಳಿಕೆ, ಆ ತನಿಖೆಗಳು ಒಂದು ಕೈಯಿಂದ ಇನ್ನೊಂದು ಕೈಯಿಂದ ಮತ್ತೊಂದು ಕೈಗೆ ಹೋಗುವಂಥದ್ದು, ಆ ತನಿಖಾಧಿಕಾರಿಗಳು ಬಿಡದೆ ಇವ್ರ ಮನೆಯ ಹೊಸ್ತಿಲನ್ನು ತುಳಿತಾನೆ ಬರ್ತಾದಂಥದ್ದು, ಹೇಳಿದ್ದನ್ನೇ ಹೇಳುವಂಥದ್ದು, ಕೇಳಿದ್ದನ್ನೇ ಕೇಳುವಂಥದ್ದು, ಹಿಡಿ ಶಾಪವನ್ನ ಅವರು ದೇವ್ರಿಗೂ ಹಾಕಿರ್ತಾರೆ. ಅವರೇ ನಂಬಿದ ದೇವರುಗಳಿಗೆ ಅವರೇ ಹಿಡಿ ಶಾಪವನ್ನು ಹಾಕ್ತಾ ಬಂದಿರ್ತಾರೆ. ಆ ಸೈಕಾಲಜಿ ತುಂಬಾ ಅಬ್ನಾರ್ಮಾಲಿಟಿಗೆ ಹೋಗಿರುತ್ತೆ, ನ್ಯಾಯ ಸಿಗದೆ ಇರುವಂತಹ ಸೈಕಾಲಜಿ. ಹಾಗಾಗಿ ಇಲ್ಲಿ ಚಂದಪ್ಪ ಗೌಡ ಬಹುಶಃ ಅವರು ನಿರೀಕ್ಷೆ ಮಾಡ್ಕೊಂಡಿರ್ತಾರೆ, ಈ ಲೋಕದಲ್ಲೇ ಇರಬಾರ್ದು, ಅನ್ಯಾಯದ ಲೋಕದಲ್ಲಿ ನಾನ್ ಯಾಕೆ ಜೀವಿಸ್ಬೇಕು ಅಂತ ಹೇಳೋದು ಒಬ್ಬ ಪೋಷಕನ ಒಂದು ಮನಸ್ಥಿತಿ ಆಗಿರುತ್ತೆ.
ಒಂದು ಪೋಷಕನ ಮನಸ್ಥಿತಿ, ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ, ಮಗಳಿಗೆ ನ್ಯಾಯ ಸಿಕ್ಕಿಲ್ಲ, ನನಗೂ ನ್ಯಾಯ ಸಿಕ್ಕಿಲ್ಲ, ಅವಮಾನ, ಅನುಮಾನ, ಎಲ್ಲ ಕಡೆ ನಾನೇ ಸಾಕ್ಷಿ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಓ ದೇವ್ರೇ, ಅವ್ರ ಮಂಜುನಾಥ ಸ್ವಾಮಿನನ್ನೇ ಬೇಡ್ಕೊಂಡಿರ್ತಾರೆ. ನಂಬುವ ಮಂಜುನಾಥ ಸ್ವಾಮಿ, ಕರ್ಕೊ ನನ್ನ ಮಗಳನ್ನ ಮಾತ್ರ ಯಾಕೆ ಕರ್ಕತ್ತೀಯ, ನನ್ನೂ ಕರ್ಕ ಅಂತ. ಇದು ಒಬ್ಬ ಧಾರ್ಮಿಕ ನಡ್ಕೊಳ್ಳುವ ರೀತಿ. ನಮ್ಮ ಥರ ಯಾರು ನಂಬದೇ ಇರುವಂಥವ್ರಲ್ಲ. ನಾನು ಧಾರ್ಮಿಕರ ಜೊತೆಯಲ್ಲಿ ಮನೆಯಲ್ಲೂ ಇದ್ದೀನಿ, ಹೊರಗಡೆನೂ ಇದ್ದೀನಿ. ಇವ್ರುಗಳಿಗೆ ತೊಂದರೆ ಬಂದಾಗ ದೇವರನ್ನೇ ಜರಿಯೋದು. ನೀನು ಎಲ್ಲಿದ್ಯಪ್ಪ ನೀನು ಅನ್ನುವಂಥದ್ದನ್ನ ಮಾಡೇ ಮಾಡ್ತಾರೆ. ನಿನ್ಗೆ ಯಾಕೆ ನಾನು ದೀಪ ಹಚ್ಚಬೇಕು, ನಿನಗೆ ಯಾಕೆ ನಾನು ಹೂವು ತಂದು ಇಡಬೇಕು? ಈ ಮನೋಸ್ಥಿತಿ ತುಂಬ ನೋವಿನ ಸ್ಥಿತಿ ಇದು. ಗಾಲ್ ಬ್ಲಾಡರ್ ಕ್ಯಾನ್ಸರ್ಗಿಂತನೂ ದೊಡ್ಡ ಕ್ಯಾನ್ಸರ್ ಇದು. ಹಾಗಾಗಿ ಗಾಲ್ ಬ್ಲಾಡರ್ ಕ್ಯಾನ್ಸರ್ನ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಒಳಗಡೆ ಒಂದು ಅಂತಃಶಕ್ತಿ ಅನ್ನುವಂಥದ್ದು ಕೆಲಸ ಮಾಡಬೇಕು. ಅಂತಃಶಕ್ತಿ ಹುದುಗೋಗ್ಬಿಟ್ರೆ ಏನು ಮಾಡ್ತಾರೆ? ಏನು ಬೇಕಾಗಿಲ್ಲ, ಅಯ್ಯೋ ಸಾಯ್ಲಿ ಬಿಡು, ಸಾಯ್ತೀನಿ ಬಿಡು ಅಂತ ಹೇಳೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಇದಕ್ಕೆ ಒಂದು ರೀತಿಯಲ್ಲಿ ಈ ಸಮಾಜ ಕಾರಣ ಅಂತಲೇ ನನಗೆ